ಪಾಹಿಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಪುರೋದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣಾನ್ಮುಕ್ತಿ ಕರಸ್ಥಿತಃ ತಂ ಒಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಃ ಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಅವರ ಪುಣ್ಯ ಕ್ಷೇತ್ರದಲ್ಲಿ ನಡೆದು ಬಂದಂಥ ಯುಗಾದಿ ಅಮಾವಾಸ್ಯೆಯ ಶಿವಾನುಭವ ಗೋಷ್ಠಿ ಹಾಗೂ ಭಜನಾ ಸತ್ಸಂಗದಲ್ಲಿ ಪಾಲ್ಗೊಂಡಂಥ ಇವತ್ತಿನ ಅಮಾವಾಸ್ಯೆಯ ಭಜನಾ ಸೇವಾರ್ಥಿಗಳಾದ ಭೀಮನಹಳ್ಳಿಯ ದ್ಯಾವಮ್ಮ ತಾಯಿಯ ಭಜನಾ ಸಂಘದವರಿಗೂ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅನುಭವಾಮೃತನ ಹಂಚಿಕೊಂಡಂತಹ ಶ್ರೀಮಠದ ಕಿರಿಯ ಪೂಜ್ಯರಾದ ಶಿವಶೇಖರ ಸ್ವಾಮಿಗಳವರಿಗೂ, ಹಿರಿಯರು ಅನುಭಾವಿಗಳು ಲಿಂಗ ಪೂಜಾ ಲೋಲರು ಸತ್ಸಂಗಿಗಳು ಆದಂಥ ವೇದಮೂರ್ತಿ ಕೊಟ್ರಯ್ಯ ಸ್ವಾಮಿಗಳವರು, ರಾಮಗಿರಿ ಹಿರೇಮಠ ಯಾದಗಿರಿ ಅವರಿಗೂ, ಪುರಾಣ ಪ್ರವಚನ ಪಟುಗಳು ಉತ್ಸಾಹಿ ಧರ್ಮ ಚಿಂತಕರಲ್ಲಿ ಅವರವರಾದಂತಹ ಬಸವರಾಜ ಶಾಸ್ತ್ರಿಗಳವರು, ಎಲೆಕೂಡಲಿಗೆ ಶಹಾಪುರ್ ಅವರಿಗೂ, ಪಾಲ್ಗೊಂಡಂತಹ ಎಲ್ಲ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣ ಶರಣಾರ್ಥಿ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರೇನಯ್ಯ, ಉಪನಯನವು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣೀಯ ಶಿವಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ತೀರ ಸಿದ್ದೇಶ್ವರ, ನಿನ್ನ ಹೆಸರುಗಳೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವಕ್ಕೆ ಹೋಗಿ ನಿಂತಂಥವರು ವಿಶ್ವಾರಾಧ್ಯರು. ಅಂಥ ಪುಣ್ಯಾತ್ಮರಿಗೆ ನಾವು ಘನಪಂಡಿತರು ಅಂತ ಕರಿತೀವಿ, ಅಣಿಮಾದಿ ಅಷ್ಟಸಿದ್ಧಿ ಪುರುಷರು ಅಂತ ಕರಿತೀವಿ, ಸಚ್ಚಿದಾನಂದ ಮೂರ್ತಿ ವಿಶ್ವಾರಾಧ್ಯರು ಅಂತ ತಿಳ್ಕೊಂಡು ಕರೆಯುವಂಥವ್ರಾಗ್ತೀವಿ. ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ತಿಳ್ಕೊಂಡಂದಾಗ ದೇವಿಯ ವರದಿಂದ ಕೃಪೆ ಮಾಡಲ್ಪಟ್ಟಂಥ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಕ್ತಿ ಸಿದ್ಧಿ, ಪ್ರಾಕ್ಷಮ್ಯ ಸಿದ್ಧಿ, ವಶತ್ವ ಸಿದ್ಧಿ ಮತ್ತು ಈಶತ್ವ ಸಿದ್ಧಿ. ಅವು ಸಿದ್ಧಿಗಳು ಸುಮಾರು ಶತಶತಮಾನದಿಂದ ಒಬ್ಬನೇ ಪುಣ್ಯ ಪುರುಷರಿಗೆ ಆ ಸಿದ್ಧಿಗಳು ಒಲ್ಲದಾವು ಅಂತ ತಿಳ್ಕೊಂಡು ಹೇಳುವಂಥದ್ದಲ್ಲ. ಯಾಕಂತ ಕೇಳಿದಾಗ ನೀವೆಲ್ಲರೂ ಕೂಡ ಒಂದು ಅಭ್ಯಾಸ ಮಾಡ್ತಿರ್ತೀರಿ, SLC UC BA ಮತ್ತೊಂದು ಮಾಡ್ತಿರ್ತೀರಿ, ಅಭ್ಯಾಸ ಮಾಡ್ತಿರ್ತೀರಿ. ಅಭ್ಯಾಸ ಮಾಡೋಂಥವ್ರಿಗೆ ಇಂತಿಷ್ಟು ವರ್ಷಕ್ಕೆ ಈ ಅಭ್ಯಾಸ ಪೂರ್ಣಗೊಂಡಿತು ಅಂತ ತಿಳ್ಕೊಂಡು ಸರ್ಕಾರದ ನಿಯಮಾನುಸಾರವಾಗಿ ನೀವು ಕೂಡ ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವಂಥವ್ರಾಗ್ತಾರೆ. ಅದರಂತೆ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ ಎಲ್ಲ ಸಿದ್ಧಿಗಳೇನದಾವಲ್ಲ, ಈ ಸಿದ್ಧಿ ಒಬ್ಬ ಮನುಷ್ಯನಿಗೆ ಪ್ರಾಪ್ತಿಯಾಗಬೇಕಾದ್ರೆ ಭವಿಷ್ಯ ಮಾಡಿ ಒಂದು ಜೀವನದ ಆಯುಷ್ಯ ಅದಕ್ಕೆ ಸಾಕಾಗಿರಂಗಿಲ್ಲ ಅಂತ ತಿಳ್ಕೊಂಡು ಈ ವಿಚಾರವನ್ನು ನಾವು ಅರ್ಥೈಸಿಕೊಂಡಾಗ ವಿಶ್ವಾರಾಧ್ಯರು
ಈ ಅಣಿಮಾದಿ ಅಷ್ಟಸಿದ್ಧಿಗಳನ್ನ ವಶ ಮಾಡಿಕೊಂಡು ಅವುಗಳನ್ನ ತಾನು ಹೇಳಿದಂಗ ಕೇಳಂಗ ಮಾಡಿಕೊಂಡು ಕೇಳಿ ಬಂದವರಿಗೆ ಬೇಡಿದ್ದನ್ನು ಕೊಡು ಅಂತ ತಿಳ್ಕೊಂಡು ಅವ್ರ ಕಡೆಯಿಂದ ಮಾತು ತಗೊಂಡದ್ದು ಭವಿಷ್ಯ ಮಾಡಿ ಒಬ್ಬ ಮನುಷ್ಯನ ಜೀವಿತಾವಧಿ 50 ವರ್ಷ ಬದುಕು, 70 ವರ್ಷ ಬದುಕು, 100 ವರ್ಷ ಬದುಕು ಕೂಡ ಅವೆಲ್ಲ ಸಿದ್ಧಿಗಳಿಗೆ ಅಷ್ಟು ವರ್ಷ ಮುಟ್ಟಬೇಕಾದ್ರೆ ಸಾಧ್ಯ ಆಗಿಲ್ಲ. ಇವು ಸಹಜವಾಗಿ ಅವರ ಬದುಕಿನ ಒಳಹಕ್ಕು ನೋಡಿದಾಗ ನನಗನಿಸ್ತದ ವಿಶ್ವರಾಜ್ಯರು ಅಣಿಮಾದಿ ಅಷ್ಟಸಿದ್ಧಿ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಒಂದು ಜನ್ಮದ ಪುಣ್ಯ ಪ್ರಯತ್ನ ಮಾಡಿದಲ್ಲ, ಆ ಪುಣ್ಯಾತ್ಮ ಜನ್ಮವರೆಗೂ ಕೂಡ ಇದನ್ನ ಮಾಡ್ಕೋತ ಬಂದಾನೇನೋ, ಎಷ್ಟು ಜನ್ಮ ಇದನ್ನು ಗಳಿಸ್ಕೋತ ಬಂದಾನೋ ಅನ್ನುವಂಥ ವಿಚಾರ ಬಂದಂಥದ್ದಾಗ್ತದೆ. ಅದು ಯಾರಿಗೆ ಒಲ್ದಿತ್ತು ಅಂತ ಕೇಳಿದ್ರೆ ವೀರಾಂಜನೇಯ ಸ್ವಾಮಿ ಒಲಿದಿತ್ತಂತ ಅಣಿಮಾದಿ ಅಷ್ಟಸಿದ್ಧಿಗಳು. ಅಣಿಮಾದಿ ಅಷ್ಟಸಿದ್ಧಿಗಳು ವೀರಾಂಜನೇಯ ಸ್ವಾಮಿಗೆ ಒಲ್ದಿತ್ತು. ನಂತರ ಒಬ್ಬೊಬ್ಬರಿಗೆ ಒಂದೊಂದು ಸಿದ್ಧಿ ಪ್ರಾಪ್ತಿಯಾಗಿತ್ತು. ತಿರುಪತಿ ತಿಮ್ಮಪ್ಪಗೆ ಸಂಪತ್ತು ಕೊಡ್ತಾನ, ಕಲಬುರಗಿ ಶರಣ ಬಸಪ್ಪ ಮಕ್ಕಳು ಕೊಡ್ತಾನ, ಮತ್ತೊಬ್ಬರು ಹತ್ರ ಹೋದಾಗ ಅಂದದ್ದು ಸರಿ ಆಗ್ತದ. ಇವೆಲ್ಲ ವಾಕ್ ಸಿದ್ಧಿ, ಯಶಸ್ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಕ್ಷಮ್ಯ ಸಿದ್ಧಿ, ಒಂದೊಂದು ಸಿದ್ಧಿಗೆ ಒಂದೊಂದು ಜನ್ಮ ಮಾಡ್ಕೊಂತ ಹೋಗೋದ್ರಾಗ ತಾವು ಅವರೇ ಬಿಟ್ಟಿರ್ತಾರ, ಅದನ್ನು ಸಾಕಂತ ತಿಳ್ಕೊಂಡು ಜನ್ಮ ದೇಹನೇ ಬಿಟ್ಟು ಹೋಗುವಂಥದ್ದಾಗ್ತದೆ. ಆದ್ರೆ ವಿಶ್ವಾರಾಧ್ಯರಿಗೆ ಅವು ಅಷ್ಟು ಪ್ರಾಪ್ತಿ ಆದಾಗ ಸಾಮಾನ್ಯವಾಗಿ ಮನುಷ್ಯನಿಗೆ ಇಂತಿಷ್ಟಿರ್ತದ. ಈಗೊಂದು ನೀವೆಲ್ಲ ತೋಟಕ್ಕಾಗ್ಲಿ ಹೊಲಕ್ಕಾಗ್ಲಿ ಸೋಲಾರ್ ಅಂತ ಲೈಟ್ ಹಾಕಿರ್ತೀರಿ, ಏನೋ ವೈರ್ ಹಾಕಿರ್ತೀರಿ ನೀವೆಲ್ಲ. ಇದು ಮನುಷ್ಯರಿಗೆ ಹೊಡೆಯಲ್ರಿ, ಸ್ವಲ್ಪ ಜುಮ್ ಬಂದು ಬಿಡ್ತದ ಅಂತ ಅಂತೀರಿ ನೀವು. ದನಗಳಿಗೆ ಹೊಡಿತದ ಅಂತ ಹೇಳ್ತೀರಿ ನೀವು. ಮತ್ತೊಂದು ಅದಕ್ಕಿಂತ ಬಹಳ ಬಲಿಷ್ಠವಾದಂಥ ಪ್ರಾಣಿ ಆನೆವಾದ್ರೆ ಆನೆಗೆ ನಾವು ಹಾಕ್ರಿ ಅಂತ ಅಂತಿರ್ತೀರಿ ನೀವು. ಅದಕ್ಕಿಂತ ಇನ್ನೊಂದು ಏನಂದ್ರೆ ಯಾಕೋ ಹಿಂಗೆ ಹಾಕಲಕ್ಕಿಂತ ಸ್ವಲ್ಪ ಭಾಳ ಹಾಕಿ ಅಂದ್ರೆ ಅವನಿಗೆ ಬ್ಯಾಲೆನ್ಸ್ ತಪ್ಪೇದ ಅಂತ ಹೇಳ್ತಾರೆ. ಹೌದು, ವಿಶ್ವಾರಾಧ್ಯರಿಗೆ ಸಹಜವಾಗಿ ಅವು 8 ಸಿದ್ಧಿಗಳು ಅವರಲ್ಲಿ ಬಂದಾಗ ಅವನಿಗೆ ಬಾಹ್ಯ ಪ್ರಪಂಚದ ರೋಹ ತಪ್ಪಿತು, ದೇಹದ ಮೇಲಿನ ತನ್ನ ಸ್ವಾಸ್ಥ್ಯತೆ ಕಳ್ಕೊಂಡ, ದೇಹ ತಾನು ಅನ್ನುವಂಥದ್ದು ಬೇರೆ ಬೇರೆ ಮಾಡ್ಕೊಂಡ, ಜಗ ಇಟ್ಟಂಗ ತಾನು ನಡೆದ, ದೇವಿ ಹ್ಯಾಂಗ ನಡೆಸ್ತಾಳ ಹಂಗ ನಡೆದ, ದೇವಿ ಹ್ಯಾಂಗ ನಡೆಸ್ತಾಳ ಹಂಗ ನಡೆದ. ದೇವಿ ಅಷ್ಟಮ ಸಿದ್ಧಿಗಳ ಕೃಪೆ ಮಾಡಿದಂತ ಅವು ಏನು ಶಕ್ತಿಗಳಿದ್ವಲ್ಲ, ಶಕ್ತಿಗಳು ತನಗೆ ಹ್ಯಾಂಗ ಬೇಕಾದಂಗ ಪುಣ್ಯಾತ್ಮ ಉಪಯೋಗ ಮಾಡ್ಕೊಂಡ ಯಾವಾಗಾದ್ರೂ ಒಮ್ಮೆ ಬಂದು ಬಾಹ್ಯ ಪ್ರಪಂಚಕ್ಕೆ ಬಂದು ನಿಮ್ ಸಂಗಟ ಅವ್ರು ಮಾತಾಡ್ತಾರೆ, ಅವ್ರ ಸಂಗಟ ನೀವು ಮಾತಾಡ್ತಿದ್ರ ಅಂತ ತಿಳ್ಕೊಂಡು ಅವ್ರ ಜೀವನದಿಂದ ನಾವು ನೋಡಿದಂಥವ್ರು ಮತ್ತು ಕೇಳಿದಂಥವ್ರ ಬಗ್ಗೆ ತಿಳ್ಕೊಂಡಂಥದ್ದಾಗ್ತದೆ. ಅಂಥ ಒಂದು ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿದಂಥ ಪುಣ್ಯಾತ್ಮ ಸಚ್ಚಿದಾನಂದ ಮೂರ್ತಿ ವಿಶ್ವಾರಾಧ್ಯರಂತನೂ ಕೂಡ ನಾವು ಅನ್ನುವಂಥವ್ರಾಗ್ತದೆ. ಏನು ಸಚ್ಚಿದಾನಂದ? ಆನಂದ ಅಂತ ತಿಳ್ಕೊಂಡಂದ್ರೆ ನೀವೆಲ್ಲ ಅಂತೀರಿ, ಎಲ್ಲೋ ಹಾಲು ಕುಡಿತೀರಿ, ಹಣ್ಣು ತಿಂತೀರಿ, ಆನಂದ ಆಯ್ತು ನೋಡ್ರಿ, ಬ್ಯಾಸಿಗೆ ಬಿಸಿಲು ಭಾಳ ನಡ್ಕೊಂತ ಬಂದೆವು, ಕಬ್ಬಿನ ಹಾಲು ಕುಡಿದೆವ್ರು, ಏನು ಆನಂದ ಆಯ್ತರಿ ಅಂತ ಹೇಳ್ತೀನಿ. ಮತ್ತೊಂದು 2 ಊರಿಗೆ ಹೋದ ನಂತರ ಮತ್ತೆ ನೀವು ಕಬ್ಬಿನ ಹಾಲು ಕುಡಿಬೇಕಾದ್ರ ಕುಡಿಯಪ್ಪ, ಅಲ್ಲಿದು ಕುಡ್ದಿದ್ದೇವಲ್ಲ ಇಲ್ದಾನ ಬರೋಬ್ಬರಿ ಆಯ್ತು ನೋಡಪ್ಪ, ಇನ್ನೊಂದು 2 ಕಬ್ಬಿನ ಹಾಲು ಕುಡಿದ್ರೆ ಸಂಜೆ ತನ ಮತ್ತೆ ನಾವು ಆರಾಮಿರ್ತೀವಿ ಅಂತ ಅಂತೀವಿ ನಾವು. ಅಂದ್ರೆ ಹಾಲು ಕುಡಿದೆವು, ಆನಂದ ಅನಿಸ್ತು, ಆನಂದ ಬಾಳತನ ಒಳ್ಳಿಲ್ಲ. ಯಾಕ್ಲೆ ಹಿಂಗ್ಯಾಕ್ ಮಾಡ್ತು? ಹುಚ್ಚ ಏನ್ರಿ ಲಗ್ನ ಬಡದಾಡ್ಲಕ್ಕಂತದ, ಅದಕ್ಕೆ ಲಗ್ನ ಮಾಡಿದೆವು. ಮತ್ತೆ ಈಗೇನಂತಾನ? ಈಗನ ಹುಚ್ಚದಂಗ ಮಾಡ್ತಾರೆ, 4 ಮಕ್ಕಳಿಗೆ ಒಂದು ನಮ್ನೆ ಮಾಡ್ಕೊಂಡ್ ತಿರುಗಾಡ್ತದ ಅಂತ ಹೇಳ್ತಾರೆ. ಲಗ್ನ ಆದ ನಂತರ ಆನಂದ ಆಯ್ತು, ಅವನಿಗೆ ಹುಚ್ಚ ಬಿಡ್ತೇನೋ ಬಿಡ್ಲಿಲ್ಲ, ಅದನ್ನು ಆನಂದ ಶಾಶ್ವತ ಉಳಿತೇನೋ ಉಳಿಲಿಲ್ಲ. ಊಟ ಮಾಡಿದ್ರ ನಾವು ಭಾರಿ ಚಂದದಪ್ಪ ಅಂತ ಅವ್ರು ಹೋಗಿ ಊಟ ಮಾಡ್ತೀವಿ, ಈಗೆಲ್ಲ ತೋರಿಸ್ತಿರ್ತಾರ ಮೊಬೈಲ್ದಾಗ ಟಿವಿ. ಏನು ಒಗ್ಗರಣೆ, ಯಾವ ಒಗ್ಗರಣೆ ಹೇಳ್ಬೇಡ್ರಿ, ತಿಂದ್ರೆ ಕಂದುಕೂರು ಗೇಟಿನ ಒಗ್ಗರಣೆ ತಿನ್ಬೇಕು, ಇಲ್ಲಂದ್ರ ಗೂಗಲ್ ಮಂದಕಲ್ ಗೇಟಿನ ಒಗ್ಗರಣೆ ತಿನ್ಬೇಕು. ಅಲ್ಲಿನೂ ಹೋಗಿ ತಿಂದಾರ ಪುಣ್ಯಾತ್ಮರು. ಮತ್ತ ಒಗ್ಗರಣೆ ತಿಂದೆವು ಬಿಟ್ಟೆವು ನಾವು. ನಮ್ಮ ಡ್ರೈವರ್ ಮಲ್ಲಪ್ಪ ಕಳಿಸಿಲಿ ಹೋಗಿ ಮಂದಕಲ್ದವ್ರಿಗೆ ಹೇಳಲೆ, ಮಠದಾಗ ಇದ್ದವ್ರಿಗೆ ಎಲ್ಲರೂ ತಿನ್ಸಂಬಂತ ತಿಳ್ಕೊಂಡು ಒಂದಿನ ಇಲ್ಲಿಂದ ಅಲ್ಲಿಗೆ ಕಳಿಸಿ ಒಗ್ಗರಣೆ ತರಿಸಿ ತಿನ್ಸಿದೇವು ನಾವು. ಆದ್ರೆ ಏನು ಉಳಿತು? ಒಗ್ಗರಣೆ ಭಾರಿ ಚಲೋ ಇತ್ತಪ್ಪ, ತೃಪ್ತಿ ಆಯ್ತೇನು. ಒಗ್ಗರಣೆ ಅನ್ನುವಂಥ ಶಬ್ದಕ್ಕೆ ನಾವು ತೆರೆ ಎಳದೇವೆ ನಾವು.
ಅಂದ್ರೆ ಉಂಡಾಗ ತೃಪ್ತಿ ಆಗ್ತದ, ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಅದೇ ಬೇಕಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ. ಇದಕ್ಕೆ ಆನಂದ ಅಂತ ತಿಳ್ಕೊಂಡು ನಾವೇನಂತೀವಲ್ಲ, ಅದಕ್ಕೆ ಅನುಭಾವಿ ಹೇಳಿದ್ರು ಆನಂದ ಅಂತ ತಿಳ್ಕೊಂಡು ಎದಕ್ಕೆ ಅಂತಾರಂತಂದ್ರೆ ಉಂಡು ಹಸುವಾಗಂಥದ್ದಲ್ಲ, ಇದಕ್ಕೆ ಆನಂದ ಅಲ್ಲ. ಅನುಭವಿಸಿ ಮತ್ತೆ ಬೇಕನ್ನುವಂಥದ್ದು ಆನಂದ ಅಲ್ಲ. ಆನಂದ ಹ್ಯಾಂಗಿರ್ಬೇಕಂತ ಕೇಳಿದ್ರೆ, ಒಮ್ಮೆ ಊಟ ಮಾಡಿದ್ರೆ ಇನ್ನೊಮ್ಮೆ ಹಸು ಆಗಿರಬಾರ್ದು, ಒಮ್ಮೆ ಹೊಟ್ಟೆ ತುಂಬಿದ್ರೆ ಇನ್ನೊಮ್ಮೆ ಹಸು ಆಗಿರಬಾರ್ದು. ಅಂತ ಆನಂದವನ್ನು ಪಡೆದುಕೊಂಡಂಥವ್ರು ಯಾರಂದ್ರೆ ಸತ್ತು ಮತ್ತು ಚಿತ್ತ ಆನಂದವನ್ನು ಪಡೆದುಕೊಂಡಂಥವ್ರು ಯಾರಂದ್ರೆ ಸದ್ಗುರು ಸಮರ್ಥ ವಿಶ್ವಾರಾಧ್ಯ. ಅದಕ್ಕೆ ಹೇಳ್ತಾರ ಬ್ರಹ್ಮಾನಂದಂ ಪರಮ ಸುಖದಂ. ಎಲ್ಲ ಚಂದ ಹಾಡ್ತಿರ್ತಾರ ಪದ, ಎಂತ ಆನಂದ ಹೌದಾ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ. ಅನುಭವಿಗಳು ಹೇಳಿದ್ರು ಇವೇನಿರ್ತಾವಲ್ಲ, ಕೊಟ್ರೇಶ್ವರ ಮುತ್ತೆ ಹೇಳಿದ್ನಲ್ಪ, ಬಸವರ ಶಾಸ್ತ್ರ ಮುತ್ತೆ ಹೇಳಿದ್ನಲ್ಪ, ಸಣ್ಣ ಮುತ್ತರು ಹೇಳಿದ್ರಪ್ಪ, ಅಪ್ಪವ್ರು ಹೇಳಿದ ಮಾತು ಈ ಶಿವಾನುಭವಷ್ಟೆಲ್ಲ ಮುಂದಿನ ಅಮಾವಾಸ್ಯರಿಗೂ ಕೂಡ ಅದನ್ನ ನೆನಪುಡಿತಲ್ಲ, ಅದು ಆನಂದ ಅಂತ ಕೇಳಿದ್ರೆ ಅದೇ ಬ್ರಹ್ಮಾನಂದ ಅಂತ ಹೇಳುವಂಥವ್ರು ಆಗ್ತಾರೆ. ಇವೆಲ್ಲ ವಿಚಾರಗಳನ್ನ ನಾವು ಪವಿತ್ರವಾದಂಥ ಯುಗಾದಿ ಅಮಾವಾಸ್ಯ ದಿನ ಬಳಕೆ ಮಾಡಿಕೊಳ್ಳುವಂಥವ್ರು ಆಗ್ತೀವಿ. ಅಂದಂಗ ಯುಗದ ಆದಿ ಅಂತಾರ ನೋಡಿ, ಆದಿ ಅನಾದಿ ಕಾಲದಂತಲ್ಲ ಅಂತ ತಿಳ್ಕೊಂಡು ಅಂತಾರ. ಅಂದ್ರೆ ಯುಗ ಪ್ರಾರಂಭ ಆದಂಥ ದಿನದಿಂದ. ಯುಗ ಪ್ರಾರಂಭ ಆದ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿದ್ದಿಲ್ಲ. ಬ್ರಹ್ಮ ಈ ಯುಗದ ಪ್ರಾರಂಭಕ್ಕೆ ಶ್ರೀಕಾರ ಹಾಕಿದಂಥ ದಿನ ಇದು ಪವಿತ್ರವಾದಂಥ, ಇದು ಯುಗಾದಿ ದಿವಸ ಅಂತ ತಿಳ್ಕೊಂಡು ಹೇಳುವಂಥವ್ರಾಗ. ಅದಕ್ಕೆ ನಿಸರ್ಗದಲ್ಲಿ ಕೆಲವು ಬದಲಾವಣೆಗಳಾಗ್ತಾರೆ. ಅದಕ್ಕೆ ಹೇಳ್ತಾರೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ, ಹೊಸ ವರುಷದಿ ಹೊಸದು ತರುತ್ತಿದೆ. ಯುಗಾದಿ ಏನ್ ಮಾಡ್ತಂತ ತಿಳ್ಕೊಂಡು ಕೇಳಿದ್ರೆ, ನೀವು ಹ್ಯಾಪಿ ನ್ಯೂ ಇಯರ್ ಅಂತ ತಿಳ್ಕೊಂಡು ಟಪ್ ರಾತ್ರಿ ಪಟಾಕಿ ಹೊಡೆದು ಮುಂಜಾನೆ ಹೇಳಿ ಯಾಕೆ ಏನಾಯ್ತೆ ಹ್ಯಾಪಿ ನ್ಯೂ ಇಯರ್ ಮಾಡಕ್ ಹೋಯ್ತಂದ್ರೆ ಬಿದ್ದು ತಲೆ ಹೊಡ್ಕೊಂಡದಂತಂತ. ಇದು ಯುಗಾದಿ ಅಲ್ಲ, ಇದು ಹೊಸ ವರ್ಷ ಅಲ್ಲ. ಹೊಸ ವರ್ಷ ಅಂದ್ರೆ ಹಿಂಗಿರ್ಬೇಕು. ಅದು ಇಂಗ್ಲಿಷ್ ಬ್ರಿಟಿಷರು ಬಂದು ಹಿಂಗೆ ಬಿಟ್ರೆ ಇವ್ ಮಾತು ಕೇಳಲ್ಲ ಅಂತ ತಿಳ್ಕೊಂಡು ಅದೊಂದು ನಿಯಮ ನಮ್ಮ ಕೈಗಿಟ್ಟು ಆದ್ರ ಅವ್ರು ಮಾಡ್ಕೋತ ಕುಂದ್ರಿ ನಾವು ಅಲ್ಲಿ ನಮ್ಮೂರಿಗೆ ಹೋಗ್ತೀವಿ ಅಂತ ಹೇಳಿ. ಇದು ನಿಸರ್ಗದ ಬದಲಾವಣೆಯನ್ನಾಗಬೇಕು. ನಿಸರ್ಗ ವಸಂತ ಕಾಲದ ಋತುಮಾನಗಳಲ್ಲಿ ಕೂಡ ವ್ಯತ್ಯಾಸ ಆಗ್ತದ. ನೋಡಿ ಎಲ್ಲ ಬೇವಿನ ಎಲೆಗಳು ಉಗುರಿ ಮತ್ತು ಹೂ ಬಿಡ್ತಿದ್ದ, ಅದನ್ನ ತಗೊಂಡು ನೀವೇನ್ ಮಾಡ್ತೀರಿ, ಬೇವು ಬೆಲ್ಲ ಅಂತ ಸ್ವೀಕಾರ ಮಾಡುವಂತವ್ರು ಆಗ್ತೀವಿ. ಅದಕ್ಕೆ ಹಿರಿಯರು ಏನ್ ಮಾಡ್ಯಾರ ಅಂತ ಕೇಳಿದಾಗ, ಹಿರಿಯರು ಏನ್ ಮಾಡ್ಯಾರ ಅಂತಂದ್ರೆ, ಆಚರಣೆ ಅಂತ ತಿಳ್ಕೊಂಡ್ರೆ ನೀವು ಹಿಂಗೆ ಮಾಡೋಕಿಲ್ಲ, ಇದಕ್ಕೊಂದು ವೈಜ್ಞಾನಿಕವಾದಂತಹ ಪರಂಪರೆ ಇದರಲ್ಲಿ ಅಳವಡಿಸಿಟ್ಟು ಇದಕ್ಕೊಂದು ಧಾರ್ಮಿಕತೆಯ ಕಟ್ ಹಾಕಿದಾಗ ಇವನು ತಾನೇ ಮಾಡ್ತಾನ ಅಂತಂದ್ರು. ಉಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ಅಂತ ಹೋಗ್ಬೇಕು. ಬೇವು ಅಂದ್ರೆ ಕಹಿ, ಬೆಲ್ಲ ಅಂದ್ರೆ ಸಿಹಿ. ಅಂದ್ರೆ ನೋಡಪ್ಪ, ಈ ವರ್ಷದಿಂದ ಮುಂದಿನ ವರ್ಷವರೆಗೂ ಕೂಡ ನಿನ್ನ ಜೀವನ ಸಾಕೋಂತ ಇರ್ತದ. ನೀನು ಹೇಳ್ತಿ, ನಡಿತಿ, ಎಡುತ್ತಿ, ಆದ್ರೂ ಕೂಡ ಕಷ್ಟ ಸುಖ ದುಃಖ ದುಮ್ಮಾನ ಇಳಿಯೋದು ಏರೋದು ಇವೆಲ್ಲ ನಿಸರ್ಗದ ನಿಯಮ ಅಪ್ಪ, ಬದುಕಿನ ನಿಯಮಗಳವ. ಕಷ್ಟ ಬಂದಾಗ ಕುಗ್ಗಬೇಡ, ಸುಖ ಬಂದಾಗ ಹಿಗ್ಬೇಡ, ಎರಡೂ ಸಮತ್ವ ಭಾವದಿಂದ ನೀನು ತಗೊಂಡು ಹೋಗು. ಅದಕ್ಕೆ ತಗೊಂಡು ಹೋಗೋ ಸಲಂದೆ ಕೈ ಮತ್ತು ಸಿ ಎರಡು ನಿನ್ ಬಲ್ಲೆ ಇಡ್ತೀನಿ. ಈ ವರ್ಷದ ನಾನು ಕೊಟ್ಟಂತ ಈ ಯುಗಾದಿಯ ಒಳಗೇನು ಪ್ರವೇಶ ಆದಲ್ಲ, ಒಂದು ವರ್ಷವರೆಗೂ ಕೂಡ ನೀನ್ ಜ್ಞಾಪಕನಾಗಿ ಆರಾಮಿರೋ ಅಂತ ತಿಳ್ಕೊಂಡು ಹಬ್ಬ ಹೇಳುವಂಥದ್ದಾಗ್ತದೆ. ಮೊನ್ನೆ ಇದು ಮಾಡಿ ಸಂಕ್ರಾಂತಿ ಮಾಡಿದ ಏನಂದು ಅದು ಎಳ್ಳು ಹಚ್ಕೊಂಡ್ರಿ ನೀವೆಲ್ಲ. ಎಳ್ಳು ಹಚ್ಚೋದೇ ಬಿಟ್ಬಿಟ್ರಿ ನೀವೆಲ್ಲ. ಬಹುಶಃ ಮಾಡಿ ಯಾರಿಗೆ ಗೊತ್ತಿರ್ಲಿಕ್ಕಿಲ್ಲ ಎಳ್ಳು ಹಚ್ಕೊಳ್ಳೋದು. ಸೆಕೆಂಡ್ ಮಟ್ಟ ತಗೊಂಡು ಹೋಗ್ತೀರಿ, ಎಲ್ಲಿ ಒಂದು ಕೆನ ಅಂತ ಯಾಕ ಮಾಡ್ತೀರಿ, ನಿಮ್ಗೆ ಎಳ್ಳನ್ನು ಗೊತ್ತಿಲ್ಲ ಹಚ್ಕೊಳ್ಳೋದು ಅನ್ಕೊತೀರಿ. ಅದು ಎಳ್ಳು ಯಾಕೆ ಹಚ್ಚೋಬೇಕಂದ್ರೆ ಬಿಸಿಲಿನ ಪ್ರಖರತೆ ಹೆಚ್ಚಾಗ್ತದೆ. ಯಾವುದು ಸೂರ್ಯದೇವ ಉತ್ತರಾಯಣ ಪುಣ್ಯಕಾಲ ಅಂತ ತಿಳ್ಕೊಂಡು ಬರುವಂಥದ್ದಾಗ್ತದೆ. ದಕ್ಷಿಣಾಯನ ಉತ್ತರಾಯಣ ಬರ್ತಿರ್ತಾವ. ಬಿಸಿಲಿನ ಪ್ರಖರತೆ ಹೆಚ್ಚಾಗ್ತದೆ. ಪ್ರಖರತೆ ಬಂದಾಗ ನಿನ್ನಲ್ಲಿ ತೇವಾಂಶ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡು ಮೊದಲೇ ನಿನಗೆ ಅವನ ಪರವತ್ನೆ ಸ್ವಲ್ಪ ಎಣ್ಣೆ ಹೆಚ್ಚಿ ತಿಕ್ಕಿದ್ರೆ ಆರಾಮಾಗಿ. ಇನ್ನೂ ಕೆಲವು ಹಳ್ಳಿಗಾಡಿನಲ್ಲಿ ಅದು ಏನೋ ಔಷಧ ತೋತಿರ್ತಾರೆ ನೋಡಿ. ಯಾವಾಗ ಔಷಧ ತೋತಿರ್ತಾರೆ, ಔಷಧ ಮಿರುಗ ಕುಂದ್ರ ಹೊತ್ತಿಗೆ ಇಂಗು ಬೆಲ್ಲ ತಿಂತಾರೆ. ಯಾಕಂತ ಕೇಳಿದಾಗ ಅದು ಆ ಸಮಯಕ್ಕೆ ನೀವು ತಗೊಂಡೆ ಅಂತ ತಿಳ್ಕೊಂಡು ಅಂದ್ರೆ ಒಂದು ವರ್ಷವರೆಗೂ ಕೂಡ ಶೀತೋಷ್ಣ ನಿರಸರಣೆಯನ್ನ ನಿನಗೇನೂ ಆಗಂಗಿಲ್ಲ. ಶೀತ ಮತ್ತು
ತಂಪು ಬಿಸಿಲು ಏನಾಗಂಗಿಲ್ಲ, ನೀನು ಸಮಾಧಿಯಿಂದ ನಡೀತದೆ ನಿನ್ನ ಪ್ರಕೃತಿ ಅಂತ ತಿಳ್ಕೊಂಡು ಅದರೊಳಗೆ ಕೊಡುವಂಥವ್ರು ಆಗ್ತಾರೆ. ಅಂತಹ ವಿಚಾರಕ್ಕನುಗುಣವಾಗಿ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಸದ್ಗುರು ವಿಶ್ವಾರಾಧ್ಯರಂತರು ಬಂದು ಯುಗಾದಿಯ ಪವಿತ್ರ ಸಂದರ್ಭದಲ್ಲಿ ಗುರುನಾಥ ವರ್ಷದ ಪ್ರಾರಂಭ ದಿನ, ಮುಂದಿನ ವರ್ಷ ಹ್ಯಾಂಗೋದು ಗೊತ್ತಿಲ್ಲ, ಆದ್ರೆ ನಿನ್ನ ಪಾದದಲ್ಲಿ ಸರ್ವಶಕ್ತ ಸಮರ್ಥನಾದಂಥ ಪಾದದಲ್ಲಿ ನನ್ನನ್ನು ವರ್ಷತನ ಸಮತ್ವ ಭಾವದಿಂದ ಎಳ್ಕೊಂಡು ಹೋಗುವಂತ ಶಕ್ತಿ ನಿನ್ನ ಪಾದದಲ್ಲಿ ಆದಂತ ತಿಳ್ಕೊಂಡು ವಿಶ್ವಾರಾಧ್ಯರ ಪಾದಕ್ಕೆ ನಾವು ನಮಸ್ಕಾರ ಮಾಡಿದಾಗ ವಿಶ್ವಾರಾಧ್ಯರು ನಮ್ಮ ಅಂತಃಕರಣ ದೃಷ್ಟಿಯಿಂದ ಮುಂದಿನ ವರ್ಷಗಾದವರೆಗೂ ಕೂಡ ನಮ್ಮನ್ನು ಹಿಡ್ಕೊಂಡು ಹೋಗುವಂಥವ್ರು. ಗುರುವಿನ ಪಾದದಲ್ಲಿ ಆ ಶಕ್ತಿ ಅದೇ. ನಾವು ನಂಬಿದಂಥ ಗುರು ದೇವರು ಅವ್ರ ಪಾದದಲ್ಲಿ ಆ ಶಕ್ತಿ ಅದೇ, ಕರ್ತೃತ್ವದಲ್ಲಿ ಆ ಶಕ್ತಿ ಅದೇನು. ಸಮರ್ಥ ರಾಮದಾಸರು ಅಂತ ತಿಳ್ಕೊಂಡು ಒಬ್ಬ ಯೋಗಿಗಳಾಗೋದು ಸತ್ಪುರುಷರು, ಅನೇಕ ಶಿಷ್ಯರಿದ್ದರು ರಾಮದಾಸ್ ಹತ್ತಿರ. ಶಿಷ್ಯರಿದ್ದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಸಂಚಾರ ಮಾಡ್ಕೊಂತ ಹೋಗ್ತಿದ್ರು. ಸಂಗಾಟ ಒಬ್ಬಿಬ್ಬರು ಶಿಷ್ಯರನ್ನ ಕರ್ಕೊಂಡು ಹೋಗ್ತಿದ್ರು, ಬಂದಂತ ಶಿಷ್ಯರನ್ನ. ಆದ್ರ ಒಂದ್ ಏನ್ ನಿಯಮ ಇತ್ತಂದ್ರ, ಒಂದು ದಿನ ಒಬ್ಬ ಶಿಷ್ಯ ಕೆಲವು ಮನೆಗೆ ಹೋಗಿ ತಿರ್ಕೊಂಡು ತಂದು ಅವ್ರನ್ನ ಕರ್ಕೊಂಡು ಉಡ್ಬೇಕು. ಕರ್ಕೊಂಡು ಹೋಗ್ತಿದ್ರು. ಒಂದ್ ಊರಿಗೆ ಹೋದ್ರು, ಸಂಚಾರ ಮಾಡ್ಕೊಂತ ಒಂದೆಲ್ಲ ಬಾಳ ಹುಡುಗಿಯರು ಉಳ್ಕೊಂಡು ಒಬ್ಬ ಶಿಷ್ಯನಿಗೆ ಹೇಳಿ, ಹೋಗ್ಬ ಒಂದ್ 2 ಮನೆ, ಇವತ್ತು ಒಂದು ಊಟಕ್ಕೆ ಎಷ್ಟು ಬೇಕಾಗ್ತದ, ಇವತ್ತು ಬದುಕಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮನೆ ತಿರ್ಕೊಂಡು ಬಾ ಅಂದ್ರೆ ನೀಡಿಸುವಂಬ ಅಂತ ತಿಳ್ಕೊಂಡು ಒಬ್ಬ ಶಿಷ್ಯ ಕಳಿಸಿದ್ರ. ಶಿಷ್ಯ ತಿರುಗಾಡ್ಕೊಂತ ಒಂದ್ 2 ಮನೆ ಅದು ನೋಡಿದ, ಇನ್ನೊಂದ್ 2 ಮನೆ ಆಗ್ಬೇಕಂತ ತಿಳ್ಕೊಂಡು ಹೋಗೊಂದು ಮನೆಗೆ ಬಾಗಿಲ ಬಡದ. ಸಮರ್ಥ ರಾಮದಾಸ್ ಮಹಾರಾಜ್ ಕಿ ಜಯ, ನಮ್ಮ ಗುರುದೇವನಿಗಾಗಿ ಪ್ರಸಾದ ಕೊಡು ಅಂತಂದವ ಶಿಷ್ಯ. ದಡ್ಡ ಅಂತ ತಿಳ್ಕೊಂಡು ಬಾಗಿಲು ಬಡದಾಗ ಒಳಗಿನವ ಬಂದ ಮಾಂತ್ರಿಕಿದ್ದೊಬ್ಬ. ಅವ ಹ್ಯಾಂಗಿದ್ದನಂತ ಕೇಳಿದ್ರ ಆ ಸುತ್ತಮುತ್ತ ಭಾಗದವರೇ ಅವನ ಮನೆಗೆ ಯಾರು ಹೊತ್ತಿದ್ದಿಲ್ಲ. ಮಾಟ ಮಂತ್ರ ತಂತ್ರ ಏನ್ ಬೇಕಾದ್ ಮಾಡಿಸ್ತಿದ್ದವ. ಅವ ಏನಂದದ್ದು ಇಂಥವ್ರಿಗೆ ಹಿಂಗ್ ಮಾಡ್ಬೇಕಂತ ತಿಳ್ಕೊಂಡಂದ್ರೆ ಅವನು ಮಾಡಿ ಮುಗಿಸ್ಬಿಡ್ತಿದ್ದವ. ಅಂತ ಕ್ರೌರ್ಯತನದಿಂದ ಕೂಡಿದಂತ ಶಿಷ್ಯ ಯಾವ ಮಾಂತ್ರಿಕನ ಮನೆ ಇದೆ ಅಂತ ತಿಳ್ಕೊಂಡು ಗೊತ್ತಿದ್ದಿಲ್ಲ. ಹೋಗಿ ಬಾಗಿಲು ಬಡದೇನಂದ, ಸಮರ್ಥ ನನ್ನ ಗುರುವಿಗಾಗಿ ಅನ್ನ ಬೇಕಾಗಿದ, ಪ್ರಸಾದ ಕೊಡು ಅಂತ ಕೇಳಿದ. ಅವನಿಗೆ ಸಿಟ್ಟು ಬಂತು. ಮೊದಲೇ ನೀ ನನ್ನ ಮನೆಗೆ ಬಂದದ್ದು 1ನೇ ತಪ್ಪು. 2ನೇ ತಪ್ಪು, ನನ್ನೆದುರು ನಿನ್ನ ಗುರುವಿನ ಜೈ ಜೈಕಾರ ಮಾಡ್ತೆ ಅಂತ ತಿಳ್ಕೊಂಡಂದಾಗ ಸೂರ್ಯೋದಯ ಆಗೋದ್ರೊಳಗಾಗಿ ನಿನ್ನ ಶರೀರ ಛಿದ್ರ ಆಗ್ಲಿ, ನಿನ್ನ ತಲೆ ಸಹಸ್ರ ಹೋಳಾಗಲಿ ಅಂತ ಹೇಳ್ಬಿಟ್ಟ. ಸೂರ್ಯ ಹೊಂಡೋದ್ರೊಳಗಾಗಿ ನಿನ್ನ ಶರೀರ ಹೋಗ್ಲಿ, ಅಷ್ಟೇ ಅಲ್ಲ ನಿನ್ನ ತಲೆ ಬರೀ ಪ್ರಾಣ ಹೋಗೋದ್ ದೊಡ್ಡ ಮಾತಲ್ಲ. ಇದುವರೆಗೂ ನನ್ನನ್ನು ಕೇಳಿ ಎಷ್ಟೋ ಗಾವದ ದೂರ ಹೋಗ್ತಿದ್ರು, ಆದ್ರೆ ನನ್ನೆದುರು ನಿನ್ನ ಗುರುವಿನ ಜೈ ಜೈಕಾರ ಮಾಡಿದಂತ ಒಂದು ಬಳಿಕ ಅಷ್ಟು ಸಮರ್ಥ ಇದ್ದಾನೆ ನನ್ನ ಗುರು. ಹೌದ್ರಿ, ನನ್ನ ಗುರು ಅಷ್ಟು ಸಮರ್ಥ ಇದ್ರೆ ನೋಡೋಣ, ಒಂದು ಪರೀಕ್ಷೆ ಆಗ್ಲಿ. ನನ್ನ ಕೈಯಾಗ ಬಹಳಷ್ಟು ಮಂದಿ ಹೋಗ್ಯಾರ, ನೀ ಅಂತ ಪುಣ್ಯ ಅಂತ ತಿಳ್ಕೊಂಡು ನಾಳೆ ಸೂರ್ಯೋದಯದೊಂದಿಗೆ ನಿನ್ನ ತಲೆ 100 ಹೋಳಾಗಿ ಹೋಗಲಿ ಅಂತ ತಿಳ್ಕೊಂಡು ಹೇಳಿಬಿಟ್ಟ. ಇವ ತಗೊಂಡು ಬಂದು ಗುರುಗಳಂದ್ರು, ಬಾರೋ ಬುದ್ಧಿ ತಂದಿನ್ರಪ್ಪ, ಬರೇ ಬುದ್ಧಿ ಅಂದ್ರೆ ಸಂಗಾಟ ನಾನು ಸಾವನ್ನ ಕರ್ಕೊಂಡ್ ಬಂದಿನಿ ಅಂತ ಅವ. ಗುರುಗಳಂದ್ರು, ಇರ್ಲಕ್ ಬಾಲೆ ಊಟ ಮಾಡಮ್ಮ, ಅದನ್ನ ಏನ್ ಉಣ್ತಾರೆ ಇವತ್ತು ತೊಂಡು ಸಾಯಲಕ ಮತ್ ಬರೀ ಅದೇ ಅಂತೀರಲ್ಲ ಇಲ್ಲಿ ಬಾ ಅಂತ ಗುರುಗಳು ಅಂದು ಹೋಗಿ ಕುಂತಾಗ ಶಿಷ್ಯ ದುಃಖಿತನದ ಅಳ್ಳಕಂತ. ಗುರುಗಳಂದ್ರು, ಯಾಕೆ ಅಳ್ಳಕತ್ತೀನಿ, ಹೊತ್ತು ಹೊಂಡದ್ರೊಳಗಾಗಿ ಸೂರ್ಯೋದಯದೊಂದಿಗೆ ನಿನ್ನ ತಲೆ ಸಹಸ್ರ 1000 ಹೋಳಾಗ್ಲಿ ಅಂತಂದ. ನಾನು ತಲೆ ಸಿಡಿದು ಹೋಗ್ತೀರಿ, ಪ್ರಾಣ ಹೋಗ್ತದ, ನೀವು ಊಟಕ್ಕೆ ಅಂತಿರಲ್ಲ. ಗುರುಗಳು ಹೇಳಿದ್ರು, ಇನ್ನ ಹೊತ್ತೊಂಡತನಲ್ಲೇ 12 ತಾಸು ಈಗ ಚಿಂತೆ ಮಾಡಕ್ ಅಂದ್ರ ಗುರುಗಳು. ಆಗ್ಲಪ್ಪ ಅಂತ ತಿಳ್ಕೊಂಡು ಗುರುಗಳು ಹೇಳಿವಿ, ಅವ್ರ ಬಲ್ಲಿ ನಿರ್ವಹಿಲ್ಲ ಅಲ್ಲೇ ಹಂಗ ಅನ್ಸ್ಕೊಂಡ್ ಬಂದಿ. ಇವ ಏನೋ ನಂಗೆ ಸುಮ್ಮನೆ ಹೊತ್ತೊಂಡತನ ಇದ್ರ ಆಯ್ತು ಅಂತ ತಿಳ್ಕೊಂಡು ಬಂದು ಗುರುಗಳಿಗಿಂತ ಊಟ ಮಾಡಿದ. ನೀನು ಇಷ್ಟು ಉಣವ ಅಂದ್ರು ಗುರುಗಳು. ನಾ ಉಂಡ್ರಾಟೆ ಬಿಟ್ರಾಟ್ರಿ, ಉಂಡದ್ ಹೊರಗೆ ಹಾಕೊಟ್ಟು ನನ್ಗೆ ಗೊತ್ತಿಲ್ಲ. ಉಂಡದ್ದು ಹೊತ್ತು ಹೊಂಟ್ಬೇಕು, ನನ್ ಹೋಗ ಹೊರಗ, ಮತ್ತೆ ಅದು ಹೋಗೋದಕ್ಕೆ ಬಿಡಲ್ಲ. ತಲೆ ಸಹಸ್ರ ಹೋಳಾಗಲಿ ಅಂತ ತಿಳ್ಕೊಂಡು ಶಾಪ ಕೊಟ್ಟನ್ ಮಾತ್ರಿಕ. ಅಲ್ಲಲ್ಲಿ ಹೊತ್ತೊಂಟನಂತ ಹೇಳ್ಯಾರಲ್ಲವ. ಈಗ ಊಟ ಮಾಡಿ ಕಡೆಯಾಗ ಏನ್ರಿಪ್ಪ ಗುರುಗಳು ನಿಮ್ದು ಬಿಡಾಕ್ ಬರಲ್ಲ, ಸಾಯಿ ಹೊತ್ತಿನಾಗ
ಗುರುವಿನ ಮಾತಿಗೆ ನಾ ಯಾಕೆ ತಪ್ಪಾಗಲಿ? ಎಷ್ಟು ದಿವಸನಾಗ ನೀವು ಹೇಳಿದಂಗೆ ಕೇಳಿರಿ, ಬೇಡಿದ್ ನೀವು ಹೇಳಿದ್ ಮಾಡೀನಿ. ಗುರು ಸೇವಾ ಅಂತ ತಿಳ್ಕೊಂಡು ನನ್ನ ಜೀವನದ ಒಂದು ಭಾಗನೇ ಕಳೆದ ನಿಮ್ಮಲ್ಲಿ. ಆದ್ರೆ ಇದೊಂದು ಮಾತಿಗೆ ನಾನು ನಿಮ್ಮನ್ನ ತಪ್ಪಿದೆ ಅಂತ ತಿಳ್ಕೊಂಡು ಯಾಕಾಗಲಿ ಅಂತ ತಿಳ್ಕೊಂಡು ಗುರುವಿಗೆ ನೀಡಿದ, ತಾನು ನೀಡಿದ, ಊಟ ಮಾಡಿದ. ಗುರುಗಳಂದ್ರು ಇಲ್ಲಿ ಬಾಲೆ ಅಂತಂದ್ರೆ ಯಾಕ? ನಾನು ಸ್ವಲ್ಪ ಆಯಾಸ ಆಗದ, ನಾ ಮಲ್ಕಂತೀನಿ, ನನ್ನ ಕಾಲು ಹೊತ್ತು. ಏನ್ರಿ ಅಪ್ಪರ ನಾವು ಹೊತ್ತೊಂಟು ಹೋಗ್ಲಕ್ಕಂತದ ಗಾಡಿ ಹಿಂಗೆ ಕಾಲು ಹೊತ್ತಾರೆ ಅಂತಾರಲ್ಲ. ಅಲ್ಲಲ್ಲೇ ಇನ್ನ ಹೊತ್ತೊಂಟು ಹೋಗ್ತದಲ್ಲ, ರಾತ್ರಿ ಮಾಡೋದೇ ಈಗ. ಇಷ್ಟು ದಿನ ಅವನ್ ಪಾಡೈತೆ, ನನ್ನ ಪಾಡಿನ ದುಡ್ಕೊಂತ ಬಂದಿಲ್ಲ, ಈಗ ಕಾಲು ಹೊತ್ತು ಅಂತ ತಿಳ್ಕೊಂಡು ಹೊತ್ಕೊಂತ ಕುಂತಾಗ ಒಂದು ಸಮಯಕ್ಕೆ ಗುರುಗಳಂದ್ರು, ನೋಡ್ಲಿ ಯಾರು ಬಂದು ಕರೆದ್ರು ಎಲ್ಲಿಗೆ ಹೋಗ್ಬೇಡ, ಇದು ಗುರುವಿನ ಸೇವಾ ಮಾಡ್ಲೇಬೇಕು, ಗುರುವಿನ ಸೇವಾ ಮಾಡ್ಲೇಬೇಕು, ಗುರುವಿನ ಸೇವಾ ಮಾಡ್ಲೇಬೇಕು ಅಂತ ತಿಳ್ಕೊಂಡು 3 ಸಲ ನಾನು ನಿನಗೆ ಅಪ್ಪಣೆ ಕೊಟ್ಟು ನೋಡು, ಈ ಕಾಲು ಬಿಡಬೇಡ ಅಂತ ಹೇಳಿದ್ರು ಗುರುಗಳು. ಅವಂದ ಹೊರಗಿನವ, ನೀವು ಒಟ್ಟು ನಮ್ಮ ಪರೀಕ್ಷೆಗೆ ಬಂದಂಗೆ ಕಾಣ್ತೀರಿ ಅಂದ. ಅವ ಹೊತ್ತೊಂಟ್ರಂತ ಅವ ಅಂದ, ನೀವು ಮಧ್ಯರಾತ್ರಿ ಕಳ್ಸಂಗೆ ಕಾಣ್ತೀನಿ ನೀನು. ಇರ್ಲಿ ಅಂದ. ಆಗ ನೋಡಮ್ ಏನೇ ಕಾಲಿ ಅಂತ ತಿಳ್ಕೊಂಡು ಅಂದ ಕಾಲು ಕೊಟ್ರು ಗುರುಗಳು. ಒತ್ಕೊಂತ ಕುಂತ ಅವ ಮಾಂತ್ರಿಕ ಅವರನ್ನವರೆಲ್ಲರೂ ಅನ್ನಕತ್ತರ, ಪಾಪ ಬಡಪಾಯಿ ಹುಡುಗ, ಯಾರೋ ಸ್ವಾಮಿಗಳ ಸಂಗಟ, ಒಬ್ಬ ಸಂತ ಸಂಗಟ, ಸಾಧು ಸಂಗಟ ಬಂದಂತ ಹುಡುಗ ನಮ್ಮ ಊರಿನ ಮಾಂತ್ರಿಕನ ವಿಷಯ ಕೇಳಾರ್ದೆ ಬಂದು ವ್ಯರ್ಥ ಜೀವ ಕಳ್ಕೊಳಕತ್ತಲ್ಲ, ಪಾಪ ಪಾಪ ಅಂತ ತಿಳ್ಕೊಂಡು ಸುತ್ತ ಮಂದಿ ಬಂದು ನೋಡ್ಬೇಕು, ಈಗ ನೋಡ್ಬೇಕು ಏನ್ ಜೀವ ಅದ, ಹೊತ್ತೊಂಡ ಮುಂದೆ ಹ್ಯಾಂಗ್ ಸಾಯ್ತೋ, 2 ದಿವಸ ಆಯ್ತೋ ಏನೋ ಅನ್ಕ. ಯಾಕಂದ್ರೆ ಬಹಳಷ್ಟು ಹಂಗೆ ಮಾಡಿದ್ದಾರೆ. ಗುರುಗಳು ಹೇಳಿದ್ರು, ಯಾರ ಬಂದು ಏನಂದ್ರು ಕೂಡ ನನ್ನ ಸೇವಾ ಬಿಡಬೇಡ, ನನ್ನ ಸೇವಾ ಬಿಡಬೇಡ, ನನ್ನ ಸೇವಾ ಬಿಡಬೇಡ, ನನ್ನ ಪಾದ ಹಿಡಿ, ನನ್ನ ಪಾದ ಹಿಡಿ, ನನ್ನ ಪಾದ ಹಿಡಿ ಅಂತ ತಿಳ್ಕೊಂಡು ಗುರುಗಳು 3 ಸಲ ಹೇಳಿದ್ರು. ಆಯ್ತಂತ ತಿಳ್ಕೊಂಡು ಅಂದು ಹೊತ್ಕೊಂತ ಕುಂತ ಮಾಂತ್ರಿಕನಿಗೆ ಅದೇ ವಿಚಾರ. ಯಾವಾಗ ಹೊತ್ತೊಂಟದೆ ಒಳಗಾಗಿ ಇವ್ನಿಗೆ ಸತ್ತು ಹೊಡಿಬೇಕಿಲ್ಲ ಅಂತಂದ್ರೆ ಈ ಊರಲ್ಲಿ ಅಷ್ಟೇ ಅಲ್ಲ, ಈ ಭಾಗದಲ್ಲಿದ್ದಂತ ನನ್ನ ಬಗ್ಗೆ ಇದ್ದಂತ ವರ್ಚಸ್ಸು ಕಡಿಮೆ ಆಗ್ತದ, ನನ್ನ ಬಗ್ಗೆ ಇದ್ದಂತ ಭಯ ಕಡಿಮೆ ಆಗ್ತದ, ನನ್ನ ಮೇಲೆ ಇಟ್ಟಂತ ಶ್ರದ್ಧೆ ಅಂಜಿಕೆ ದೂರ ಆಗ್ತದ. ಹೇಗಾದ್ರೂ ಮಾಡಿ ನೀವು ಸತ್ತು ಹೊಡಿಬೇಕು ಅಂತ ತಿಳ್ಕೊಂಡು ಅನ್ಕೊಂತ ಕುಂದ್ರ ಗುರುಗಳು ಆರಾಮ್ ನಿದ್ದೆ ಹೊಡ್ಲಕತ್ತರು. ಶಿಷ್ಯ ಒತ್ಕೊಂತ ಕುಂತ ಮಾಂತ್ರಿಕ ಹೇಳಿದ, ಈ ಗುರುಗಳು ದುಡ್ಕೊಂಡ್ ತಿಂತಾರ, ಇವಕ್ಕೆ ಏನಾದ್ರೂ ಸಂಪತ್ತಿನ ಆಸೆ ತೋರಿಸ್ಬೇಕಂತ ತಿಳ್ಕೊಂಡು ತನ್ನಲ್ಲಿದ್ದಂತ ಒಂದು ಸಾವು ದೇವಿಯನ್ನ ಕಳಿಸಿ, ಸಾವು ಹೆಣ್ಣು ರೂಪದ ಹೆಣ್ಮಗಳನ್ನ ಕಳಿಸಿ